with respect to my videos regarding house loan ತಗೋಬೇಡಿ, ಹ್ಯೂಜ್ ಕಮಿಟ್ಮೆಂಟ್ಸ್ ಮಾಡ್ಕೋಬೇಡಿ, ಎಸ್ಪೆಷಲಿ ಮ್ಯಾರಿಡ್ ಕಪಲ್ಸ್ ಅಂತ ಹೇಳಿದ್ದೆ. ಅದರಲ್ಲಿ ಒಂದು ಕಮೆಂಟು ನನಗೆ ಶಾಕ್ ಆಯಿತು. ಸೊ ಟು ಬಿ ಫ್ರ್ಯಾಂಕ್, ನೋ ವುಮೆನ್ ಆರ್ ದೇರ್ ಫ್ಯಾಮಿಲೀಸ್ ವಿಲ್ ಈವನ್ ಲುಕ್ ಅಟ್ ಯು ವಿತೌಟ್ ದೋಸ್ ಪ್ಲಾನ್ಸ್. ದೇ ವಾಂಟ್ ಟು ಸಿ ಎ ಬ್ರೋಕ್ guy filled in loans, and I don't know why. Maybe so that later they can climb that house in alimony and still guys kept in debt. ಎಷ್ಟು ಸ್ಕೇರಿ ಇದೆಯಲ್ಲ ಇದು. ಬಟ್ ದಟ್ಸ್ ಅ ಕರೆಂಟ್ ಸಿಚುವೇಶನ್. ನೋ ಹೌಸ್, ನೋ ಲ್ಯಾಂಡ್, ನೋ ಮ್ಯಾರೇಜ್. ಸಿ, ಇದು ನಮ್ಮ ರಿಯಾಲಿಟಿ ಆಯ್ತಾ. ಸುಮಾರು ಜನ ನನಗೆ ರೀಚ್ ಔಟ್ ಮಾಡ್ಬಿಟ್ಟು ಅಡ್ವೈಸ್ ಮಾಡಿ ಫಿನಾನ್ಷಿಯಲ್ ಅಂತೆಲ್ಲ ಕೇಳಿದ್ದಾರೆ. ಟು ಕ್ಲಿಯರ್ ದಿಸ್, ಐ ಆಮ್ ನಾಟ್ ಅ ಫಿನಾನ್ಷಿಯಲ್ ಅಡ್ವೈಸರ್, ಐ ಆಮ್ ಜಸ್ಟ್ ಅ ಫಿಟ್ನೆಸ್ ಕೋಚ್. ನಾನು ನಿಮಗೆ ಹೇಳ್ಬೋದು ನನಗೆ ಏನ್ ಸರಿ ಅನ್ಸುತ್ತೆ, ನೀವೇನ್ ಮಾಡ್ಬೋದು ಅಂತ. ಕ್ಲೈಂಟ್ ಒಬ್ರು ಮೆಸೇಜ್ ಹಾಕಿದ್ರು, ಯು ಆರ್ ರೈಟ್, EMI ಇಸ್ ಸ್ಲೇವರಿ, ಅಂದ್ರೆ ಇಷ್ಟೊಂದೆಲ್ಲ ಕಮಿಟ್ಮೆಂಟ್ ಮಾಡ್ಕೋಬಾರ್ದು, ಫ್ರೀ ಆಗಿರ್ಬೇಕು ಅಟ್ ದ ಏಜ್ ಆಫ್ 30, 35, 40 ಅಂತ. ಸೊ ಅದರಲ್ಲೂ ಸರಿ ಇದೆ, ಅದನ್ನ ನಾನು ಹೇಳಿದ್ದು. ಸೊ ಸುಮಾರು ಜನ ಒಪ್ಕೋತಿಲ್ಲ. ದಟ್ಸ್ ಕಂಪ್ಲೀಟ್ಲಿ ಫೈನ್. ನಿಮಗೆ EMI ತಗೊಂಡು ನಿಮ್ಮ ಸ್ವಂತ ಮನೇಲಿ ಇರಬೇಕು ಅಂದ್ರೆ ಇರಿ, ಯುವರ್ ಚಾಯ್ಸ್. ಬಟ್ ನನ್ನ ಪಾಯಿಂಟ್ ಏನು ಅಂದ್ರೆ, ಕರೆಂಟ್ ಲೈಫ್ನ ಎಂಜಾಯ್ ಮಾಡಿ. ಅಂದ್ರೆ ಎಷ್ಟೊಂದು ಕಮೆಂಟ್ಸ್ಗಳು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಸೊ ಅವ್ರು ಏನು ಹೇಳಿದ್ದಾರೆ, ನಾವು ಪ್ರೆಸೆಂಟ್ ಇರೋದೇ ಮನೆಯಲ್ಲಿ, ಸೊ ಹಾಗಾಗಿ ಅದು ಮಾಡೋದು ಅವಶ್ಯಕತೆ ಅಂತಾರೆ. ಎಸ್, ದಯವಿಟ್ಟು ಮಾಡಿ. ಬಟ್ ಏನಂದ್ರೆ, ಸಿ, ನಮಗೆ ಇರೋದು ಈ ಪೀಕ್ ಏಜ್ ಯಾವಾಗ 20, 30, 40s ಆಯ್ತಾ ಅನ್ಕೊಳ್ಳಿ. 20ಇಂದ 40 ಎನರ್ಜಿ ಇರುತ್ತೆ, ಪ್ಲಸ್ ಎಂತೂಸಿಯಾಸಮ್ ಇರುತ್ತೆ, ಪ್ಲಸ್ ಆ ಏಜ್ ಇರುತ್ತೆ ಸುತ್ತಾಡಬೇಕು ಅಂತ. ನೀವು ಅದರಲ್ಲೇ ತುಂಬ ಬರ್ನೌಟ್ ಆಗಿ ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರೆ, ನೀವು ಲೇಟರ್ ಏಜ್ ಆದಮೇಲೆ ಏನು ಸುತ್ತಾಡ್ತೀರಾ, ಏನು ಎಂಜಾಯ್ ಮಾಡ್ತೀರಾ ಲೈಫ್ನ. ದಟ್ಸ್ ವೈ ಐ ಆಲ್ವೇಸ್ ಟೋಲ್ಡ್ ಬ್ಯಾಲೆನ್ಸ್ಡ್ ಒನ್. ಅಂದರೆ EMI ತಗೋತೀರಾ, ಇಟ್ ಶುಡ್ ಬಿ ಎನಫ್ ಟು ಬ್ಯಾಲೆನ್ಸ್. ಸುಮ್ಮನೆ ಎಲ್ಲ ತಗೊಂಡು ಮೈಕೈ ಸುಡ್ಕೊಂಡು ಲಾಸ್ಟಿಗೆ ಒಂದು ಟ್ರಿಪ್, ಒಳ್ಳೆ ಟ್ರಿಪ್, ಫಾರಿನ್ ಟ್ರಿಪ್ ಪ್ಲಾನ್ ಮಾಡಬೇಕು ಅಂದ್ರು ಒಂದು 10 ಸಲ ಯೋಚನೆ ಮಾಡ್ತೀರಾ ಇಲ್ವಾ. ಒಂದು ಒಳ್ಳೆ ಏನಾದರೂ ಒಂದು ಪ್ರಾಡಕ್ಟು ಅಥವಾ ಏನಾದರೂ ಒಂದು ಹೋಮ್ ಅಪ್ಲಯನ್ಸಸ್ ಏನೋ ನಿಮಗೆ ಇಷ್ಟ ಆಯಿತು, ಒಳ್ಳೆ ಬ್ರ್ಯಾಂಡೆಡ್ ಏನೋ ತಗೋಬೇಕು ಅಂದ್ರು ಅದಕ್ಕೂ ಒಂದು 2 ಸಲ ಯೋಚನೆ ಮಾಡ್ತೀರಾ. ಆ ಥರ ಮಾಡ್ಕೋಬೇಡಿ. ಸೊ ಇನ್ನೂ ಟೈಮ್ ಇದೆ, ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಇನ್ನೊಬ್ರು ಮೆಸೇಜ್ ಹಾಕಿದ್ರು, ಅವ್ರ ಹತ್ರ 50 lakhs ಏನೋ ಸೇವಿಂಗ್ಸ್ ಇದೆಯಂತೆ. ಸೊ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೋಮ್ ತಗೋಬೋದಾ? ತಗೊಳ್ಳಿ, ಪರವಾಗಿಲ್ಲ. ಯಾಕೆಂದರೆ ನೀವು ಆಲ್ರೆಡಿ ಸೇವ್ ಮಾಡಿದರೆ, ಇನ್ವೆಸ್ಟ್ ಮಾಡೋದ್ರಲ್ಲಿ ಏನೂ ಇದಿಲ್ಲ, ಅಲ್ಲಿ EMI ಏನು ತಲೆನೋವು ಬರಲ್ಲ. ಜಸ್ಟ್ ನೀವೇನು ಮಾಡಬೇಕು, ಡಾಕ್ಯುಮೆಂಟೇಷನ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ, ಒಂದು ಒಳ್ಳೆ ಲಾಯರ್ ಹಿಡ್ಕೊಳ್ಳಿ, ಪ್ರಾಪರ್ ಲೀಗಲ್ ಮಾಡಿಸ್ಕೊಳ್ಳಿ. 5-10 ಸಾವಿರ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಪರಾಗಿ ಮಾಡಿಸ್ಕೊಳ್ಳಿ ಆಯಿತಾ. ನೀವು ಡಾಕ್ಯುಮೆಂಟ್ ಸರಿ ಇತ್ತಾ, ನೀವು ಲ್ಯಾಂಡ್, ಹೌಸ್ ಏನು ಬೇಕಾದ್ರೂ ತಗೊಳ್ಳಿ, ನೋ ಇಶ್ಯೂಸ್. ಬಟ್ ನೀವು ಸಾಲ ಮಾಡಿ EMI ಮಾಡಿ ತುಂಬ ಕಮಿಟ್ಮೆಂಟ್ ಮಾಡ್ಕೋತೀರಲ್ಲ, ಅವಾಗ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಎಸ್ಪೆಷಲಿ ಮ್ಯಾರಿಡ್ ಒನ್ಸ್. ನಿಮಗೆ ಕಮಿಟ್ಮೆಂಟ್ಸ್ಗಳು ಮತ್ತು ಅನ್ಪ್ಲ್ಯಾನ್ಡ್ ಎಕ್ಸ್ಪೆನ್ಸ್ಗಳು ತುಂಬ ಬರುತ್ತೆ. ಹುಷಾರಾಗಿ ಮೇಂಟೈನ್ ಮಾಡಿ.